ಸಂತೋಷ್, ಹೇಳು ಸಂಗೀತ. ಅಲ್ಲ, ಇನ್ನು ಎಷ್ಟು ದಿವಸ ಅಂತ ಈ ರೀತಿ ಕದ್ದು ಮುಚ್ಚೋ ಆಟ? ಯಾಕೆ ಸಂಗೀತ, ಈ ಆಟ ನಿನಗೆ ಬೇಸರ ಆಯ್ತೇನೋ? ಇದು ಬೇಸರದ ಮಾತಲ್ಲ. ಇನ್ನು ಎಷ್ಟು ದಿವಸ ಅಂತ ನಾವು ಈ ರೀತಿ ಕದ್ದು ಮುಚ್ಚಾಲೆ ಆಟ ಆಡ್ಕೊಂಡಿರ್ಬೇಕು? ಆದಷ್ಟು ಬೇಗ ಒಂದು ಮದುವೆ ಅಂತ ಆದರೆ ಎಷ್ಟು ಚಂದ ಅಲ್ವಾ? ನಾನೊಂದು ಹೆಣ್ಣು, ನನ್ನ ಬಾಳು ಏನಾದರೂ ಚೂರಾದರೆ 100 ಹೋಳಾಗೋದು ನನ್ನ ಜೀವನ, ನಿಮ್ದಲ್ವಲ್ಲ? ಅದಕ್ಕೆ ಹೇಳ್ತಿರೋದು, ಆದಷ್ಟು ಬೇಗ ನಮ್ಮಿಬ್ಬರು ಪ್ರೀತಿ ವಿಚಾರನ ನಿಮ್ಮ ಮನೆಯವ್ರಿಗೆ ತಿಳಿಸಿ. ಸಂಗೀತ, ನೀನೇನೋ ಸುಲಭವಾಗಿ ಹೇಳ್ಬಿಡ್ತೀಯ ಕಣೆ, ಆದರೆ ನನ್ನ ಪರಿಸ್ಥಿತಿ ತುಂಬ ಕಷ್ಟ ಆಗಿದೆ. ಯಾಕೆ? ನಿಮ್ಮ ಮನೆಯಲ್ಲಿ ನಿಮ್ಮ ಮದುವೆಗೆ ಒಪ್ಪಿಗೆ ಕೊಡಲ್ವೇನು? ನಮ್ಮ ಮನೆಯಲ್ಲಿ ನಮ್ಮ ತಂದೆ ನನ್ನ ನಿಮ್ಮ ಮದುವೆಗೆ ಯಾವತ್ತೂ ಒಪ್ಪಿಗೆ ಕೊಟ್ಟಿದ್ದಾರೆ. ನಿಮ್ಮ ಮನೆಯವ್ರದ್ದೇನು ಅಭ್ಯಂತರ? ಸಂಗೀತ, ನಿಮ್ಮ ತಂದೆ ಏನೋ ತನಗೆ ಒಬ್ಳೆ ಮಗಳು, ಅವಳ ಮನಸ್ಸನ್ನ ನೋಯಿಸ್ಬಾರ್ದು ಅಂತ ಒಪ್ಪಿಗೆ ಕೊಟ್ಟಿದ್ದಾರೆ ಕಣೆ. ಆದರೆ ನಮ್ಮ ಅಕ್ಕ ಬಾವ ಒಪ್ಪಬೇಕಲ್ವೇನೆ? ಅಂದ್ರೆ ನಿಮ್ಮೇಲೆ ಅವ್ರ ಪ್ರೀತಿನೇ ಇಲ್ಲ ಅನ್ನಿ. ಸಂಗೀತ, ನಮ್ಮ ಅಕ್ಕ ಬಾವನ್ಗೆ ಅವ್ರ ಮಕ್ಳಿಗಿಂತ ಹೆಚ್ಚಿನ ಪ್ರೀತಿ ನನ್ನ ಮೇಲಿದೆ ಕಣೆ. ಈಗ ಆ ಪ್ರೀತಿನೇ ನಮ್ಮಿಬ್ರು ಮದುವೆಗೆ ಅಡ್ಡಗೋಡಾಗಿ ನಿಂತಿರೋದು. ಅಂದ್ರೆ ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಸಂಗೀತ, ಇವತ್ತು ನನ್ನ ಜೀವನದ ಪೂರ್ತಿ ಕಥೆ ಹೇಳ್ತೀನಿ, ಕೇಳು. ತಂದೆ ತಾಯಿಯನ್ನು ಕಳೆದುಕೊಂಡು ತಬಲಿ ಆದಾಗ ನನ್ನ ಯಶಸ್ಸಿಗೆ ಬುನಾದಿಯನ್ನು ಹಾಕಿ ನನ್ನ ದೊಡ್ಡ ವಿದ್ಯಾವಂತರನ್ನಾಗಿ ಮಾಡಿದ್ದು ನನ್ನ ಅಕ್ಕ ಮತ್ತು ಭಾವ. ಈಗ ಅವ್ರ ಆಸೆ ಒಂದೇ ಕಣೆ, ನಮ್ಮೆಲ್ಲರ ಮಮತೆ ಬಳ್ಳಿಯಾದ ಶ್ರುತಿನ ನನಗೆ ಮದುವೆ ಮಾಡಿ ನಮ್ಮಿಬ್ಬರ ನವದಾಂಪತ್ಯದ ಜೀವನವನ್ನು ಸವಿಯಲು ಕನಸು ಕಾಣ್ತಿದ್ದಾರೆ. ಅಂಥವ್ರಿಗೆ ನಮ್ಮ ಪ್ರೀತಿ ವಿಷಯ ತಿಳಿದಾಗ ಅವ್ರ ಮನಸ್ಸಿಗೆ ಯಾವ ಥರ ಆಗೋದು ನೀನೇ ಸ್ವಲ್ಪ ಯೋಚನೆ ಮಾಡೆ. ಓಹೋ, ನಿಮ್ಮ ಅಕ್ಕ ನಿಮ್ಮ ಬಾಬಾ ನಿಮ್ಮನ್ನ ಓದಿಸಿದ್ದಾರೆ, ನಿಜ ಒಪ್ಕೋತೀನಿ. ಅದಕ್ಕೆ ನೀವು ಬೇರೆ ತರ ಸಹಾಯ ಮಾಡಿ ಅವ್ರ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ ಅಥವಾ ಅಗ್ರಿಮೆಂಟ್ ಹಾಕೊಟ್ಟಿದ್ದೀರಾ? ಸಂಗೀತ, ಈ ಕಾರ್ಯ ಮಾತಲ್ಲಿ ಹೇಳೋಷ್ಟು ಸುಲಭ ಅಲ್ಲ ಕಣೆ. ಸರಿ, ಒಂದು ಕೆಲಸ ಮಾಡಿ, ನಿಮ್ಗಂತೂ ನಿಮ್ಮ ಅಕ್ಕ ಭಾವನ್ನ ಎದುರಿಸೋ ಶಕ್ತಿ ಅಂತೂ ಇಲ್ಲ. ನನ್ನನ್ನು ಮರ್ತ್ಬಿಡಿ. ನಿಮ್ಮ ಅಕ್ಕ ಭಾವ ಹೇಳ್ದಂಗೆ ಅವ್ರ ಮಗಳನ್ನ ಮದುವೆ ಮಾಡಿಕೊಂಡು ಚೆನ್ನಾಗಿರಿ. ಇಲ್ಲ ಸಂಗೀತ, ಇಲ್ಲ. ನಿನ್ನ ನಾಡದೇವತೆ ನಿನ್ನ ಮರೆಯಲ್ಲ. ಹಾಗೆ ನನ್ನ ಜೀವನದ ಮೊದಲನೇ ಇನ್ಸ್ಪಿರೇಷನ್ ಆದ ನನ್ನ ಅಕ್ಕ ಭಾವನೂ ನಾ ದೂರ ಮಾಡಲ್ಲ. ಹೀಗೇನು ಮಾಡಬೇಕು ಅನ್ಕೊಂಡಿದ್ದೀರಾ? ಸಂಗೀತ, ಹೇಗಾದ್ರೂ ಮಾಡಿ ನಮ್ಮ ಅಕ್ಕ ಭಾವನ್ನ ನಮ್ಮಿಬ್ರು ಮದುವೆಗೆ ಒಪ್ಪಿಸ್ತೀನಿ ಕಣೆ. ನಿಜವಾಗ್ಲೂ? ನಿಜ ಸಂಗೀತ. ಮತ್ತೆ ನೀವು ಯಾವಾಗ ಊರಿಗೆ ಹೋಗ್ತೀರಾ? ಸಂಗೀತ, ನಾಳೆ ಹೇಗಿದ್ರು ದೀಪಾವಳಿ ಹಬ್ಬಕ್ಕೆ ಬರ್ತೀನಿ ಅಂತ ಅಕ್ಕಂಗೆ ಫೋನ್ ಮಾಡಿದ್ದೆ. ನಾಳೆ ಊರಿಗೆ ಹೋದಾಗ ನಮ್ಮಿಬ್ರು ಪ್ರೀತಿ ವಿಷಯ ತಿಳಿಸಿ ಬೇಗ ಮದುವೆ ಮಾಡೋಕೆ ಹೇಳ್ತೀನಿ ಕಣೆ. ಟೈಮ್ ಆಯ್ತು, ನಾವಿನ್ನು ಹೋಗೋಣ. ಈಗ ನೀವು ಊರಿಗೆ ಹೋಗ್ಲೇಬೇಕಾ? ಒಪ್ಪಿಸ್ಬೇಕಲ್ಲ ಮದುವೆಗೆ, ಅದಕ್ಕೆ ಹೋಗ್ಲೇಬೇಕು. ನಿಮ್ಮನ್ನು ಬಿಟ್ಟು ಒಂದು ಕ್ಷಣನೂ ನನ್ನ ಕೈಯಲ್ಲಿ ಇರೋಕ್ಕಾಗಲ್ಲ. ಅಂಥದ್ರಲ್ಲಿ ಈಗ ಸಡನ್ ಆಗಿ ಊರಿಗೆ ಹೋಗ್ಬೇಕು ಅಂದ್ರೆ ಹೇಗೆ? ಇದನ್ನೆಲ್ಲ ಮೊದಲೇ ಪ್ಲಾನ್ ಮಾಡ್ಕೋಬೇಕಲ್ವಾ ನೀವು? ಸಂಗೀತ, ಸರಿ ಬಿಡಿ, ಮಳೆ ಬರೋ ಹಾಗಿದೆ, ಬೇಗ ಹೋಗಿ ಊರು ಸೇರ್ಕೊಳ್ಳಿ, ನಾನು ಬರ್ತೀನಿ. ಸಂಗೀತ, ಏನು? ನಿನ್ನ ನರ್ತನ, ನರ್ತನಕ್ಕೆ ತಕ್ಕಂತೆ ನಿನ್ನ ಯೌವನಕ್ಕೆ ತಕ್ಕಂತೆ ಹೋಗ್ಬೇಕು ಅಂದ್ರಲ್ಲ, ಈ ಗಾಳಿಯಲ್ಲಿ ತೇಲಿ ಹೋಗೋಣ ಬಾ ಸಂಗೀತ.